ನಮಗಿರ್ತಕ್ಕಂಥ ಅಬ್ಜೆಕ್ಷನ್ ಅಂದ್ರೆ ಯಾವ RSS 55 ವರ್ಷ ಈ ಭಾರತ ದೇಶ ಫ್ಲಾಗ್ ಆರಿಸಲಿಲ್ಲ ಅವರು. 55 ಇಯರ್ಸ್ ನೀವೆಲ್ಲ ಹೇಳ್ಬೇಕಲ್ಲ, ಅದು ಅವ್ರು ಯಾರು? ಅವರೆಷ್ಟಿಗೆ ಅವ್ರು ಘೋಷಣೆ ಮಾಡ್ಕೋಬಹುದು, ಅದು ಬೇರೆ ಪ್ರಶ್ನೆ. ಬಟ್ ಸಾರ್ವಜನಿಕವಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಇವತ್ತಿಲ್ಲ ನಾಳೆ, ಯಾಕಂದ್ರೆ ಇತಿಹಾಸ ಎಲ್ಲರ ಜನಕ್ಕೆ ಗೊತ್ತಾಗ್ಬೇಕನ್ನೋ ದೃಷ್ಟಿ ಒಂದು. ಎರಡನೇದು, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವು ರಿಜಿಸ್ಟರ್ಡ್ ಬಾಡಿನ ಇದು RSS ರಿಜಿಸ್ಟರ್ ಆಗಿದೆ ಅಲ್ಲನಾ? ನನಗೆ ಗೊತ್ತಿಲ್ಲ, ನಾನು ಐ ಮೇಟ್ ಬಿ ಇಗ್ನೋರೆಂಟ್ ಆರ್ ಐ ಮೇಟ್ ಬಿ ಲೈಕ್ ಅ ಫೂಲ್, ಐ ಮೇ ಬಿ ಆಸ್ಕಿಂಗ್ ಕ್ವಶನ್, ಬಟ್ ಐ ಸ್ಟಿಲ್ ವಾಂಟ್ ಟು ನೋ RSS ಸಂಸ್ಥೆ ರಿಜಿಸ್ಟರ್ ಆಗಿರೋದ್ರಲ್ಲಿ ನೀವು ದಾಖಲಾತಿ ಇದೆ ನಿಮ್ಮಲ್ಲಿ? ಏನ್ರಿ ರಿಜಿಸ್ಟರ್ ಆಗಿ ದಾಖಲಾತಿ ಇದೆಯಾ? ಎಲ್ಲಿ ರಿಜಿಸ್ಟರ್ ಎಲ್ಲ ಆಗಿದೆ? ನನಗೆ ಗೊತ್ತಿಲ್ಲ. ಒಂದು, ರಿಜಿಸ್ಟ್ರೇಷನ್ ಆಗಿಲ್ಲ. ಎರಡನೇದು, 55 ವರ್ಷ ಇವರು ಈ ಭಾರತ ದೇಶದ ಫ್ಲಾಗೇ ಆರಿಸಿಲ್ಲ. ಮತ್ತೆ ಏನಿವರು ಇನ್ ವಾಟ್ ವೇ ದೇ ಆರ್ ಕನೆಕ್ಟೆಡ್? ಇವರು ಐಡಿಯಾಲಜಿ ಪುಷ್ ಮಾಡೋದ್ ಬಿಟ್ರೆ, ಹಿಂದೂ ಮುಸ್ಲಿಂ ನಡುಕೆ ಈ ಹಿಂದುತ್ವ ಬಗ್ಗೆ ಮಾತನಾಡೋದ್ ಬಿಟ್ರೆ ನನಗೇನು ಬೇರೆ ಅವ್ರದ್ದೇನು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ನನಗೇನು ಕಾಣ್ತಾ ಇಲ್ಲ. ಸೊ ಹಂಗಾಗಿ ವಾಟ್ ಎವರ್ ಪ್ರಿಯಾಂಕ್ ಖರ್ಗೆ has written according to me is absolutely right. I am ready to endorse it. In what way is written wrong? Because we would like to know what is their contribution also. ಅವ್ರು ಕಲಿಸ್ತಕ್ಕಂಥದ್ದು ಏನಿದೆ, ಅವ್ರು ಹೇಳ್ತಕ್ಕಂಥದ್ದು ವಿಚಾರಗಳನ್ನ ನಾವು ಅದನ್ನ ಆಮೇಲೆ ಯಾಕೆ ಹೇಳ್ತಾ ಇದೀನಿ ಮಾತಂತಂದ್ರೆ, ಮೋದಿ ಸಾಹೇಬರು ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಮಾಡಿದ್ರು, ಕೇಳೋದಿಲ್ಲ? ವಲ್ಲಭಾಯ್ ಪಟೇಲ್ ಸಾಹೇಬ್ರೆ ಬ್ಯಾನ್ ಮಾಡಿದ್ರು RSS ಗೆ. ಯಾಕೆ ಬ್ಯಾನ್ ಮಾಡಿದ್ರು? ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ನೀವು ಹಾಕಿದಿರಿ, 3,000 ಕೋಟಿ ಖರ್ಚು ಮಾಡಿ ಬಹಳ ದೊಡ್ಡದು ಭಾಷಣ ಎಲ್ಲ ಮಾಡಿದ್ರಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ನಿಮಗೆ 2 ಬಾರಿ ಬ್ಯಾನ್ ಮಾಡಿದ್ರು RSS ಗೆ. ಇದು ರೆಕಾರ್ಡ್ನಾಗಿದೆ, ಗೆಜೆಟ್ ಇದೆ. ಮತ್ತೆ ಇದಕ್ಕೆ ಅವ್ರು ಉತ್ತರ ಕೊಡಬೇಕಲ್ವಾ? ಸೊ 100 ವರ್ಷ ಆಗಿದೆ, ಅವರು ಮಾಡ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ ಸೊ ದರ್ ಇಸ್ ಎನಿಥಿಂಗ್ ದಟ್ ಗ್ರೇಟ್ ಕಾಂಟ್ರಿಬ್ಯೂಷನ್ ದೇ ಹ್ಯಾವ್ ಡನ್ ಅಕಾರ್ಡಿಂಗ್ ಟು ಮೀ.